ಜೈ ಶ್ರೀರಾಮ್ ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಅಪ್ಪನ ಹೆಸರು ಹೇಳಿಕೊಂಡು ರಾಜಕೀಯ ಮಾಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಮತ್ತೆ ಆಚಾರವಿಲ್ಲದ ನಾಲಿಗೆಯನ್ನ ಹೊರಗೆ ಹಾಕಿದ್ದಾರೆ. ದೇಶ ಪ್ರೇಮಿಗಳ ಸಂಘಟನೆಯಾದಂತಹ RSS ಅನ್ನ ಮರಿ ಖರ್ಗೆ ವೈರಸ್ ಅಂತ ಕರೆಯುವ ಮೂಲಕ ತಮ್ಮ ಮನಸ್ಸಿನ ಕೊಳಕನ್ನ ಆಚೆ ಹಾಕಿದ್ದಾರೆ. ಆದರೆ ಆನೆ ರಾಜಗಾಂಭೀರ್ಯದಿಂದ ಹೋಗುವಾಗ ರಸ್ತೆ ಪಕ್ಕದ ತುಚ್ಛ ಪ್ರಾಣಿಯೊಂದು ಬೊಗಳಿದ್ರೆ ಆನೆಯ ಘನತೆಗೆ ಯಾವುದೇ ಧಕ್ಕೆ ಆಗೋದಿಲ್ಲ ಅನ್ನೋ ಮಾತಿದೆ. ಇದೇ ರೀತಿ RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮನಸ್ಸಲ್ಲಿರುವಂತಹ ಎಷ್ಟೇ ಹೊಲಸನ್ನ ಹೊರಗೆ ಹಾಕಿದ್ರು ಕೂಡ, ಎಷ್ಟೇ ಬೊಗಳೆ ಬಿಟ್ರು, ಎಷ್ಟೇ ಗಂಟಲು ಹರ್ಕೊಂಡ್ರು ಸಂಘ ಪರಿವಾರ ಗಜಗಾಂಭೀರ್ಯದಿಂದ ಸಾಕ್ತಾ ಇರುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಕಾಣುತ್ತೆ. ಅಷ್ಟೇ ಅಲ್ಲ, ದೇಶದ ಇತಿಹಾಸವನ್ನ ಕೆಣಕಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷವೇ ಭಾರತದ ವಿಷಯದಲ್ಲಿ ಸಾವಿರಾರು ಸಲ ವೈರಸ್ ರೀತಿ ವರ್ತಿಸಿದೆ. ವೈರಸ್ ರೀತಿಯೇ ದೇಶಕ್ಕೆ ತೊಂದರೆ ನೀಡಿದೆ. ವೈರಸ್ ರೀತಿಯೇ ಈಗಲೂ ಕೂಡ ವರ್ತಿಸ್ತಿರೋದು ಗೊತ್ತಾಗತ್ತೆ. ಕಾಂಗ್ರೆಸ್ ದೇಶದ ಒಳಿತಿನ ವಿಷಯದಲ್ಲಿ ಅಕ್ಷರಶಃ ವೈರಸ್ ಆಗಿ ಕಾಡಿತು ಅನ್ನೋದನ್ನ ಒಂದೊಂದೇ ವಿಷಯಗಳ ಮೂಲಕ ನಿಮ್ಮ ಮುಂದೆ ಹೇಳ್ತೀನಿ. ಯಾಕಂದ್ರೆ ಕಾಂಗ್ರೆಸ್ಸಿನ ಗುಣಗಾನವೇ ಇರುವಂತಹ, ಕಾಂಗ್ರೆಸ್ನ ಬಕೆಟ್ಗಳೇ ಬರೆದಿರುವಂತಹ ಪಠ್ಯ ಪುಸ್ತಕದಿಂದಾಗಿ ನಮ್ಮ ಕಾಂಗ್ರೆಸ್ಸಿನ ನೈಜ ಇತಿಹಾಸವೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ 1947ರಿಂದ ಇದುವರೆಗೆ ದೇಶದ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆ ವೈರಸ್ ಆಗಿ ರೋಗಗ್ರಸ್ತವಾಗಿ ಕಾಡ್ತು ಅನ್ನೋದನ್ನ ತಿಳಿಸ್ತೀನಿ. ಅದು 1947 ಆಗಸ್ಟೇ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಮಯ. ಆಗಿನ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದಿಟ್ಟತನದಿಂದ 543ಕ್ಕೂ ಅಧಿಕ ಪ್ರಾಂತ್ಯಗಳನ್ನ ಭಾರತಕ್ಕೆ ಸೇರಿಸಿದ್ರು. ಇದೇ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಭಾರತಕ್ಕೆ ಸೇರುವ ಕುರಿತು ಬಿಕ್ಕಟ್ಟು ಸೃಷ್ಟಿಯಾಯಿತು. ಪಟೇಲರು ಮನಸ್ಸು ಮಾಡಿದಿದ್ರೆ ಸುಲಭವಾಗಿ ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸ್ತಿದ್ರು. ಆದರೆ ಆಗಿನ ಪ್ರಧಾನಿ ನೆಹರು ಅವರಿಗೆ ಕಾಶ್ಮೀರದ ಶೇಖ್ ಅಬ್ದುಲ್ಲಾಗೆ ಅಧಿಕಾರ ನೀಡಬೇಕು ಅನ್ನೋ ಕನಸಿತ್ತು. ಇದೇ ಕಾರಣಕ್ಕಾಗಿ ಕಾಶ್ಮೀರ ಸಮಸ್ಯೆ ಬಗೆಹರಿಸೋದಕ್ಕಾಗಿ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರಿಗೆ ಕಾಶ್ಮೀರದ ಸಮಸ್ಯೆ ಬಗೆಹರಿಸೋದರ ಜವಾಬ್ದಾರಿ ವಹಿಸಿದ್ರು. ಪಟೇಲರನ್ನ ಕೇಳದೆಯೇ ತಮ್ಮ ಬಾಲಬುಡುಕರನ್ನ ಕಾಶ್ಮೀರದ ವಿಚಾರದಲ್ಲಿ ಮೂಗು ತೂರಿಸಲಿಕ್ಕೆ ಬಿಟ್ರು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅಷ್ಟೇ ಅಲ್ಲ, ಕಾಶ್ಮೀರ ವಿಚಾರವನ್ನ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪಿಸೋದು ಬೇಡ, ನಮ್ಮ ಆಂತರಿಕ ಸಮಸ್ಯೆಯನ್ನ ನಾವೇ ಬಗೆಹರಿಸಿಕೊಳ್ಳೋಣ ಅಂತ ಪಟೇಲರು ಹೇಳಿದ್ರು. ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಮಾತು ಕೇಳಿದಂತಹ ನೆಹರು ಸ್ವಾತಂತ್ರ್ಯ ಬಂದ ಬಳಿಕವೂ ಬ್ರಿಟಿಷರ ಗುಲಾಮರಂತೆ ವರ್ತಿಸಿದ್ರು. ವಿಶ್ವಸಂಸ್ಥೆಯು ಕಾಶ್ಮೀರದಲ್ಲಿ ಅನಗತ್ಯವಾಗಿ ಮಧ್ಯಪ್ರವೇಶಿಸೋ ತರಹ ಮಾಡಿದ್ರು. ಪರಿಣಾಮವಾಗಿ ಕಾಶ್ಮೀರವು ಶೇಖ್ ಅಬ್ದುಲ್ಲಾ ಕುಟುಂಬಸ್ಥರು, ಪ್ರತ್ಯೇಕವಾದಿಗಳು, ಮೂಲಭೂತವಾದಿಗಳ ಹಿಡಿತಕ್ಕೆ ಸಿಕ್ತು. ಉಗ್ರರ ಪ್ರಯೋಗಶಾಲೆ ಆಯಿತು. ಕಾಶ್ಮೀರಿ ಪಂಡಿತರು ನಿರಾಶ್ರಿತರಾದರು, ಪ್ರಾಣ ಕಳ್ಕೊಂಡ್ರು. ಹೀಗೆ ಕಾಶ್ಮೀರ ವಿಚಾರದಲ್ಲಿ ದೇಶಕ್ಕೆ ವೈರಸ್ ಆಗಿ ಕಾಡಿದ್ದು ಆಗಿನ ಕಾಂಗ್ರೆಸ್ ಸರ್ಕಾರ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಚೀನಾ ವಿಷಯದಲ್ಲಿ, ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ದೇಶಕ್ಕೆ ಕಾಂಗ್ರೆಸ್ ಹಾಗೂ ಜವಾಹರ್ಲಾಲ್ ನೆಹರು ಬಗೆದಂಥ ದ್ರೋಹವನ್ನ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. 1950ರಲ್ಲಿ ಚೀನಾ ಕಾಶ್ಮೀರದ ಅಕ್ಷಯ್ ಚಿನ್ ಪ್ರದೇಶವನ್ನ ತನ್ನ ಭೂಪಟದಲ್ಲಿ ಸೇರಿಸುವ ಮೂಲಕ ದೊಡ್ಡ ಪ್ರಮಾದ ಮಾಡಿತು. ಅರುಣಾಚಲ ಪ್ರದೇಶದ ಕೆಲ ಪ್ರದೇಶಗಳ ಮೇಲೆ ಕಣ್ಣು ಹಾಕ್ತು. ಆದರೆ ನೆಹರು ಮಹಾಶಯರು ಆರಂಭದಲ್ಲೇ ಚೀನಾದ ಮೇಲೆ ಒತ್ತಡ ಹೇರಲಿಲ್ಲ, ಚೀನಾ ದಾಳಿಯನ್ನ ಖಂಡಿಸಲಿಲ್ಲ, ಸೈನಿಕರ ಮೂಲಕ ಚೀನಾಗೆ ತಕ್ಕ ಪಾಠ ಕಲಿಸಲಿಲ್ಲ. ಇದೇ ಸಲುಗೆಯನ್ನು ದುರುಪಯೋಗ ಮಾಡಿಕೊಂಡಂಥ ಚೀನಾ 1962ರಲ್ಲಿ ಭಾರತದ ಮೇಲೆ ಯುದ್ಧ ಸಾರ್ತು. ಅಕ್ಷಯ್ ಚಿನ್ನನ್ನ ವಶಕ್ಕೆ ಪಡ್ಕೊಳ್ತು. ಇಷ್ಟಾದರೂ ನಾಚಿಕೆ ಇಲ್ಲದ ರೀತಿ ನೆಹರು ವರ್ತಿಸಿದ್ರು. ಅಕ್ಷಯ್ ಚಿನ್ ಬರಡು ಭೂಮಿ, ಅಲ್ಲಿ ಒಂದು ಹುಲ್ಲು ಕಡ್ಡಿಯೂ ಬೆಳೆಯೋದಿಲ್ಲ ಅಂತ ಹೇಳಿದ್ರು. ಆ ಮೂಲಕ ಅಕ್ಷಯ್ ಚಿನ್ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾದ್ರು. ಅಲ್ಲಿ ಕಾಂಗ್ರೆಸ್ ಸರ್ಕಾರವು ಅಕ್ಷರಶಃ ವೈರಸ್ ಆಗಿ ಕಾಡ್ತು. ಇದಿಷ್ಟೇ ಅಲ್ಲ, ಭಾರತ ಚೀನಾ ಯುದ್ಧದ ವೇಳೆ ನೆಹರು ಹೇಡಿತನ ಪ್ರದರ್ಶನ ಮಾಡಿದ್ರು. ಚೀನಾ ಯುದ್ಧ ಮಾಡ್ತಿದ್ರು ಕೂಡ ಭಾರತೀಯ ಸೇನೆಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಲಿಲ್ಲ. ಸೈನಿಕರನ್ನ ಹುರಿದುಂಬಿಸಿ ಕಮ್ಯುನಿಸ್ಟರಿಗೆ ತಕ್ಕ ಪಾಠ ಕಲಿಸಿ ಬನ್ನಿ ಅಂತ ಹೇಳಿಲ್ಲ. ಇದರಿಂದಾಗಿ ಭಾರತ 1962ರ ಚೀನಾ ಯುದ್ಧದಲ್ಲಿ ಸೋಲ್ಬೇಕಾಯಿತು.
ಅಷ್ಟೇ ಅಲ್ಲ, ಚೀನಾ ಭಾರತದ ಮೇಲೆ ದಾಳಿ ಮಾಡಿದ್ರಿಂದಲೇ, ಯುದ್ಧದಲ್ಲಿ ಸೋಲಿಸಿದ್ರಿಂದಲೇ ಪಾಕಿಸ್ತಾನ ಬಾಲ ಬಿಚ್ಚಿತು. ಭಾರತ ವೀಕ್ ಆಗಿದೆ ಅನ್ಕೊಂಡೆ 1965ರಲ್ಲಿ ಭಾರತದ ಮೇಲೆ ಯುದ್ಧ ಸಾರ್ತು. ಅದೃಷ್ಟಕ್ಕೆ ಆಗ ಶಾಸ್ತ್ರೀಜಿ ಅವರು ಪ್ರಧಾನಿಯಾಗಿದ್ದ ಕಾರಣ ಭಾರತ ಪಾಕಿಸ್ತಾನವನ್ನ ಸೋಲಿಸ್ತು. ಆದರೆ ಅಕ್ಷಯ್ ಚಿನ್ ಪ್ರದೇಶ ಚೀನಾ ವಶವಾಗಲಿಕ್ಕೆ, ಭಾರತ ಚೀನಾ ಗಡಿ ಸಮಸ್ಯೆ ಶಾಶ್ವತವಾಗಲು, ಪಾಕಿಸ್ತಾನವು ಭಾರತದ ಮೇಲೆ ಯುದ್ಧ ಸಾರಲಿಕ್ಕೆ ನೆಹರು ಅವರ ದೌರ್ಬಲ್ಯವೇ ಕಾರಣ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ವೈರಸ್ ಆಗಿ ದೇಶವನ್ನು ಬಾಧಿಸಿದ್ದರ ನೋವು ಈಗಲೂ ಕಾಡ್ತಾ ಇದೆ. ಇನ್ನು ಅಧಿಕಾರದ ದುರಾಸೆಗೆ ಇಂದಿರಾ ಗಾಂಧಿ ದೇಶದ ಮೇಲೆ 1975ರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದು ಕೂಡ ಇದೇ ವೈರಸ್ ಮನಸ್ಥಿತಿಯಿಂದಾಗಿ. ಇಂದಿರಾ ಗಾಂಧಿ ಅವರು ಮಾಡಿದ್ದು ಮತಗಳ್ಳತನ ಅಂತ ಕೋರ್ಟ್ ತೀರ್ಪು ನೀಡಿದ ಬಳಿಕ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ದೇಶದ ಪ್ರಜಾಪ್ರಭುತ್ವವನ್ನೇ ಕೊಲೆ ಮಾಡಿದ್ರು. 1975-77ರವರೆಗೆ ಕಾಂಗ್ರೆಸ್ ದೇಶಕ್ಕೆ ವೈರಸ್ ಆಗಿ ಕಾಡ್ತು. ದೇಶದ ನೂರಾರು ಜನ ಪ್ರಾಣ ಬಿಟ್ರು, ಸಾವಿರಾರು ಜನ ಗಾಯಗೊಂಡ್ರು, ಲಕ್ಷಾಂತರ ಜನರನ್ನ ಬಂಧಿಸಲಾಯಿತು. 2 ವರ್ಷ ಭಾರತದ ಪ್ರಜಾಪ್ರಭುತ್ವವನ್ನೇ ಇಂದಿರಾ ಗಾಂಧಿ ಅವರು ICUನಲ್ಲಿ ಇರಿಸಿದ್ರು. ತಮಗೆ ಅಧಿಕಾರ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆಗಿನ ಪ್ರಧಾನಿಯವರು ಪ್ರಜಾಪ್ರಭುತ್ವಕ್ಕೆ ವೈರಸ್ ಆಗಿ ಇಡೀ ವ್ಯವಸ್ಥೆಯನ್ನ ರೋಗಗ್ರಸ್ತವನ್ನಾಗಿ ಮಾಡಿದ್ರು. ಹೇಳಿ, ಅಧಿಕಾರಕ್ಕಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದು ವೈರಸ್ ಅಲ್ವೇ ಪ್ರಿಯಾಂಕ್ ಖರ್ಗೆ? ಇದಿಷ್ಟೇ ಅಲ್ಲ, ನೂರಾರು ಪ್ರಕರಣಗಳಲ್ಲಿ ದೇಶಕ್ಕೆ ಕಾಂಗ್ರೆಸ್ ವೈರಸ್ ಆಗಿ ಕಾಡಿದೆ. ಧರ್ಮದ ಆಧಾರದ ಮೇಲೆ ಭಾರತ ಪಾಕಿಸ್ತಾನ ಅಂತ ವಿಭಜಿಸಿದ್ರು ಕೂಡ ಮುಸ್ಲಿಮರನ್ನ ಭಾರತದಲ್ಲೇ ಉಳಿಸ್ಕೊಂಡಿದ್ದು ಕೂಡ ವೈರಸ್ನಂಥ ತೀರ್ಮಾನ ಆಗಿತ್ತು. ದೇಶದ ಮೊದಲ ಜೀಪ್ ಹಗರಣ ನಡೆದಿದ್ದು ಕೂಡ ನೆಹರು ಪ್ರಧಾನಿಯಾಗಿದ್ದಾಗ. ಬೋರ್ಫೋರ್ಸ್ ಹಗರಣ ಕೂಡ ಬಯಲಿಗೆ ಬಂದಿದ್ದು ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ. 2008ರಲ್ಲಿ ಮುಂಬೈ ಮೇಲೆ ಉಗ್ರರು ದಾಳಿ ನಡೆಸಿದಾಗ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸದೇ ಇದ್ದಿದ್ದು ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ. ಇನ್ನು ಮನಮೋಹನ್ ಸಿಂಗ್ ಅವರ ಮೂಲಕ ದೇಶವನ್ನ ಸೋನಿಯಾ ಗಾಂಧಿ ಹಿಂಬಾಗಿಲಿನಿಂದ ದೇಶವನ್ನ ಆಳಿದ್ರು. ಅಲ್ಲದೆ ಸಾಲು ಸಾಲು ಭ್ರಷ್ಟಾಚಾರ, ಹಗರಣಗಳು ದೇಶದ ಅಭಿವೃದ್ಧಿಯಿಂದ ಹಿಂದಕ್ಕೆ ತಳ್ಳಿದ್ವು. ಇಲ್ಲೆಲ್ಲ ಕಾಂಗ್ರೆಸ್ ವೈರಸ್ ರೀತಿಯೇ ನಡ್ಕೊಂಡಿದೆ. ಕಾಂಗ್ರೆಸ್ ಮಾಡಿದ ಪ್ರಮಾದಗಳಿಂದಾಗಿ ಈಗಲೂ ನಮ್ಮ ದೇಶ, ನಮ್ಮ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇದಿಷ್ಟು ಇತಿಹಾಸ ಆದರೆ ವರ್ತಮಾನದಲ್ಲೂ ಕಾಂಗ್ರೆಸ್ ದೇಶಕ್ಕೆ ವೈರಸ್ ಆಗಿಯೇ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ವಿದೇಶಿ ನೆಲದಲ್ಲಿ ನಿಂತು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಭಾರತದ ಶಿಕ್ಷಣ ಪದ್ಧತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ದೇಶದಲ್ಲಿ ಶಿಕ್ಷಣ ಪದ್ಧತಿ ಜಾರಿಗೆ ತಂದಿದ್ದು ಕಾಂಗ್ರೆಸ್ಸೇ ಅಂತ ರಾಹುಲ್ ಗಾಂಧಿಗೆ ತಿಳಿದಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ, ಅಲ್ಲಿನ ಉಗ್ರರಿಗೆ ಭಾರತವು ಪಾಠ ಕಲಿಸಿದ್ದು ಕೂಡ ಕಾಂಗ್ರೆಸ್ ಪಕ್ಷವು ಭಾರತದ ಸೈನಿಕರ ಶೌರ್ಯವನ್ನೇ ಪ್ರಶ್ನೆ ಮಾಡೋ ಮೂಲಕ ವೈರಸ್ ಮನಸ್ಥಿತಿಯನ್ನು ತೋರಿಸುತ್ತೆ. ಭಾರತವು ವಿಶ್ವದಲ್ಲೇ 4ನೇ ಬೃಹತ್ ಆರ್ಥಿಕ ರಾಷ್ಟ್ರ ಆದರೂ ಕೂಡ ರಾಹುಲ್ ಗಾಂಧಿ ಮಾತ್ರ ಭಾರತದ್ದು ಡೆಡ್ ಎಕಾನಮಿ ಅನ್ನೋ ಮೂಲಕ ನಿಜವಾದ ವೈರಸ್ ಯಾವ ಪಕ್ಷ ಅನ್ನೋದನ್ನ ಅವರೇ ಹೇಳ್ತಾರೆ. ಈಗ ಪ್ರಿಯಾಂಕ್ ಖರ್ಗೆಯು ವೈರಸ್ ಮನಸ್ಥಿತಿಯ ಮೂಲಕ RSS ಸಂಘಟನೆಯ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಹೇಳೋದು ಒಂದೇ ಮಾತು, ನಿಮ್ಮ ತಂದೆಯವರಿಂದಲೇ ಯಾಕೆ ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯೇ RSS ಅನ್ನ ನಿಯಂತ್ರಿಸೋದಕ್ಕೆ ಆಗಲಿಲ್ಲ. ಇನ್ನು ಅಪ್ಪನ ಹೆಸರಲ್ಲಿ ರಾಜಕೀಯ ಮಾಡೋ ನಿಮ್ಮಿಂದ ಸಂಘ ಪರಿವಾರವನ್ನ ನಿಯಂತ್ರಣ ಮಾಡೋದು ಬಿಡಿ, ಅದರ ಸಮೀಪವು ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ RSS ಅನ್ನ ದೇಶವಾಸಿಗಳೇ ಕಟ್ಟಿದ್ದು, ದೇಶ ಪ್ರೇಮಿಗಳೇ ಅದನ್ನ ಮುನ್ನಡೆಸ್ತಾ ಇರೋದು, ದೇಶ ಪ್ರೇಮಿಗಳೇ ಮುಂದೆ ಕೂಡ RSS ಅನ್ನ ಕಟ್ತಾರೆ, ಬೆಳೆಸ್ತಾರೆ. RSS ಅಂದ್ರೆ ನಿಮ್ಮ ತರಹ ಬ್ರಿಟಿಷರು ಕಟ್ಟಿದ ಕಾಂಗ್ರೆಸ್ ಪಕ್ಷ ಅಲ್ಲ, ನೆನಪಲ್ಲಿ ಇರಲಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.